ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಸೊ ಸೂರಜ್ ತ್ಯಾಗಕ್ಕೆ ಅವರ ತಂಡ ಬಹುಪರಾಕ್ ಅನ್ನೋವಂಥ ಒಂದು ಟೈಟಲ್ನ ಕೊಟ್ಟು ಸೊ ಈ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಸೊ ಕ್ಯಾಪ್ಟನ್ಗಳಿಗೆ ಬಿಗ್ ಬಾಸ್ ಅವರೊಂದು ಆಫರ್ ಮಾಡಿದ್ದಾರೆ ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಲಿಕ್ಕೆ. ಸೊ ಆ ಪವರ್ನ ಯಾರು ರಿಸೀವ್ ಮಾಡ್ತಾರೆ, ಯಾರು ರಿಸೀವ್ ಮಾಡಲ್ಲ ಅನ್ನೋವಂಥದ್ದು ಕೂಡ ಇದರಲ್ಲಿ ಹೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಸೊ ಈ ಪವರ್ ನಾಣ್ಯವನ್ನು ಒಂದು ಪವರ್ ನಾಣ್ಯ ಕೊಟ್ಟಿದ್ದಾರೆ. ಸೊ ಕನ್ಫೆನ್ಷನ್ ರೂಮ್ಗೆ ಕರೆದು 3 ಕ್ಯಾಪ್ಟನ್ಗಳಿಗೆ, ವೈಲ್ಡ್ ಕಾರ್ಡ್ ಬಂದಂತಹ ಎಲ್ಲ ಕ್ಯಾಪ್ಟನ್ಗಳಿಗೆ, ಅಂದರೆ ಈ ಪವರ್ ನಾಣ್ಯವನ್ನು ತೆಗೆದುಕೊಂಡ್ರೆ ಸೊ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗುತ್ತೀರಿ. ಆದರೆ ಸೊ ನಿಮ್ಮ ತಂಡ ಸೊ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಉಳಿಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ 3 ಕ್ಯಾಪ್ಟನ್ಗಳೇನಿದ್ದಾರೆ, ಸೊ ಅವ್ರು 3 ಜನಕ್ಕೂ ಕೂಡ ಒಂದು ಆಫರ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಇಲ್ಲೊಂದು 3 ನಾಣ್ಯಗಳಿದೆ. ಸೊ ಇದು ಒಂದು ಪವರ್ ನಾಣ್ಯ ಅಂತ. ಸೊ ಈ ಪವರ್ ನಾಣ್ಯ ಏನಾದರೂ ನೀವೇನಾದರೂ ತಗೊಂಡ್ರೆ, ಸೊ ನಿಮ್ಮ ಹತ್ರ ಇಟ್ಕೊಂಡ್ರೆ, ಇದನ್ನು ಸ್ವೀಕಾರ ಮಾಡಿದ್ರೆ, ಸೊ ನೀವು ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀರಿ ಅಂತ. ಸೊ ಕ್ಯಾಪ್ಟನ್ಸಿ ಯಾರು ಆಗ್ತಾರಲ್ಲ, ಸೊ ಆ ಒಂದು ಟಾಸ್ಕಿಗೆ ನೇರವಾಗಿ ಇವರು ಆಯ್ಕೆ ಆಗ್ತಾರೆ. ಓಕೆ, ಸೊ ಅವ್ರ ತಂಡ ವಿನ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಸೊ ಆ ಕಾರಣಕ್ಕೆ ಸೊ ಇಲ್ಲಿ ಅದನ್ನು ತಗೊಂಡಿರುವಂಥದ್ದು ರಘು ಆ್ಯಂಡ್ ರಿಷಾ ಅವರು ತಗೊಂಡಿದ್ದಾರೆ. ಅಂದರೆ ನಾವು ನೇರವಾಗಿ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ಗೆ ಆಯ್ಕೆ ಆಗ್ತೀವಿ, ನೇರವಾಗಿ ಅಭ್ಯರ್ಥಿ ಆಗ್ತೀವಿ ಅಂತ. ಅವ್ರ ತಂಡ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಗೆದ್ದರೂ ಕೂಡ ಸೊ ಅವ್ರ ತಂಡ ಹೋಗಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ, ಇವರು ಒಳಗಡೆಗೆ ಅಲ್ಲೇನು ಕನ್ಫೆಷನ್ ರೂಮಲ್ಲಿ ಮಾತಾಡ್ತಿದ್ದಾರೆ, ಸೊ ಅದು ನೇರವಾಗಿ ಅಲ್ಲಿ ಹೊರಗಡೆ ಇರುವಂಥ ಸ್ಪರ್ಧಿಗಳಿಗೆ ಟಿ ವಿನಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಅವರು ಕೂಡ ಅಲ್ಲಿ ನೋಡ್ಕೊಂಡಿದ್ದಾರೆ. ಧನು ಅಲ್ಲಿ ಫುಲ್ ರೈಸ್ ಆಗಿದ್ದಾರೆ ನಮ್ಮ ರಘು ಅವ್ರ ಮೇಲೆ. ಬಿಕಾಸ್ ಇವಾಗ ತಂಡ ಅಂತ ಆಡಿದಾದ್ಮೇಲೆ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ. ಅಷ್ಟೊಂದೆಲ್ಲ ರಾತ್ರಿ ಎಲ್ಲನೂ ಕಷ್ಟಪಟ್ಟು ಕಾಪಾಡ್ಕೊಳ್ಳೋ ಅಂಥ ಟೈಮಲ್ಲಿ ಸೊ ಇವ್ರು ಮಾತ್ರ ಒಂದು ಕ್ಯಾಪ್ಟನ್ಸಿ ಇದಕ್ಕೆ ಹೋಗ್ತಾರೆ, ನಾವು ಏನು ಆಡಿದಕ್ಕೂ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಧನು ಅಲ್ಲಿ ಕೇಳ್ತಾ ಇದ್ರು, ಸೊ ನಮಗೇನು ಸಿಗುತ್ತೆ ನೀವು ಹೋದ್ರೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ರಕ್ಷಿತಾ ಅವಳು ಸಚ್ ಎ ಸೆಲ್ಫಿಶ್ ಟೀಮ್ಗೆ ಬಿಟ್ಟು ಹೋದ್ರಿ ಹಾಗೆ ಹೀಗೆ ಅಂತ. ಇಲ್ಲಿ ರಕ್ಷಿತಾ ಏನಕ್ಕೆ ಮಾತಾಡ್ತಿದ್ದಾಳೆ ಅಂತ. ರಕ್ಷಿತಾ ಒಂದು ಸೂರಜ್ ಟೀಮ್ ಅಲ್ವಾ. ಸೊ ಇಲ್ಲಿ ರಿಷಿಕಾ ಟೀಮ್ ಅವ್ರು ಮಾತಾಡಬೇಕಾಗಿತ್ತೆ ಹೊರತು ಸೊ ಇವಳು ಏನಕ್ಕೆ ಮಾತಾಡ್ತಿದ್ದಾಳೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಎಲ್ಲಾದ್ರೂ ನಂದೇಲಿ ಇಲ್ಲಿ ಅಂತ ಇವಳು ಶುರು ಹಚ್ಕೊಂಡ್ಬಿಟ್ಲಾ ಹೆಂಗೆ? ಸೊ ನಾವೇನೋ ಸೈಲೆಂಟ್ ಆಗಿದ್ದಾಳೆ, ಸ್ವಲ್ಪ ಕರೆಕ್ಟ್ ಆಗಿದ್ದಾಳೆ ಅಂತ ನಾವು ಸಪೋರ್ಟ್ ಮಾಡಿದ್ವಿ ಆ ಕಿತ್ತಾಟದಲ್ಲಿ. ಬಿಕಾಸ್ ಅವ್ರು ತಪ್ಪಿತ್ತು ಬಿಡಿ, ಅಪೋಸಿಟ್ ಕ್ಯಾಂಡಿಡೇಟ್ ತಪ್ಪಿತ್ತು, ಸಪೋರ್ಟ್ ಮಾಡಿದ್ವಿ. ಬಟ್ ಇಲ್ಲಿ ರಿಷಾಗುವೆ ಆ್ಯಂಡ್ ರಕ್ಷಿತಾಗುವೆ ಸಂಬಂಧನೇ ಇಲ್ಲ ಟೀಮ್ ಅಂತ ಬಂದಾಗ ಇಲ್ಲಿ. ಸೊ ಅವಳು ಅವಶ್ಯಕತೆ ಇಲ್ಲ, ಅವಳು ಟೀಮ್ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹಮ್ಮಿಕೊಂಡಿರಬೇಕು. ಸೊ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಸಚ್ ಎ ಸೆಲ್ಫಿಶ್ ಟೀಮ್ಗೆ ಬಿಟ್ಟು ಹೋದ್ರಿ ಹಾಗೆ ಹೀಗೆ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಏನು ಪೂರ್ತಿ ವಿಷಯ ಅಂತ. ಸುಮ್ಮನೆ ನಂದೇ ಇಡ್ಲಿ ಅಂತ ಅನವಶ್ಯಕವಾಗಿ ಹೋಗ್ತಾ ಇದ್ರೆ ಸೊ ಅದು ಬ್ಯಾಕ್ಲ್ಯಾಶ್ ಆಗುತ್ತೆ. ಓಕೆ, ಅರ್ಥ ಮಾಡ್ಕೊಬೇಕು ರಕ್ಷಿತಾ. ಸೊ ಇದಾದಮೇಲೆ ಇಲ್ಲಿ ಅಗೇನ್ ರಿಷಿಕಾ ಕೂಡ ರಿಸೀವ್ ಮಾಡ್ಕೊತಾರೆ ಅದನ್ನು. ಜೊತೆಗೆ ಇಲ್ಲಿ ಸೂರಜ್ ಏನು ಮಾಡ್ತಾರೆ, ನಾನು ಅದನ್ನು ತೊಗೊಳ್ಳಲ್ಲ, ಸೊ ನನ್ನ ತಂಡ ಗೆದ್ದರೆ ಮಾತ್ರ ಮುಂದುವರಿತೀನಿ, ಇಲ್ಲ ಅಂತಂದರೆ ಅಗೇನ್ ನಾನು ಔಟ್ ಆಗ್ತೀನಿ ಕ್ಯಾಪ್ಟನ್ಸಿ ಇದರಿಂದ ಅಂತ ಹೇಳ್ತಾರೆ. ಓಕೆ, ಡಿಸಿಷನ್ಗಳು ನಮ್ಗೆ ಸಡನ್ನಾಗಿ ನೋಡ್ತಾ ಇದ್ದಾರೆ. ಸೂರಜ್ದು ಸೂಪರ್ ಆಗಿರೋ ಡಿಸಿಷನು, ಸೊ ಒಳ್ಳೆ ಡಿಸಿಷನು, ತಂಡಕ್ಕೋಸ್ಕರ ತ್ಯಾಗ ಮಾಡಿದ್ರು ಹಾಗೆ ಹೇಗೆ ನಡೆಯುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಗಿಲ್ಲಿ ಇಲ್ಲಿ ಹೇಳುವಂಥದ್ದು, ಸೊ ಇಲ್ಲಿ ಸೂರಜ್ದು ಆ ಒಂದು ಬೈಟ್ ಆದಮೇಲೆ ಸೊ ಕ್ಯಾಪ್ಟನ್ ಆದವ್ರಿಗೆ ಸೊ ಮೇನ್ ಇರಬೇಕಾಗಿರುವಂಥದ್ದು ತಂಡ ಗೆಲ್ಲಿಸಬೇಕು ಅನ್ನೋವಂಥದ್ದು ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ರಿಷಾ ಹೇಳುವಂಥದ್ದು ಸೂರಜ್ ಈಸ್ ಎ ಫೂಲ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಯಾರೂ ಕೂಡ ಫೂಲು ಅಲ್ಲ, ಅಥವಾ ಯಾರೂ ಕೂಡ ದಡ್ರು ಅಲ್ಲ, ಯಾರೂ ಕೂಡ ಅತಿ ಜಾಣರು ಅಲ್ಲ. ನಾನಿಲ್ಲಿ ರಘು ಆ್ಯಂಡ್ ರಿಷಾ ಹೇಳಿರುವಂಥದ್ದು ಕೂಡ ತಪ್ಪು ಅಂತ ಹೇಳಲ್ಲ, ಆ್ಯಂಡ್ ಸೂರಜ್ ಮಾಡಿರುವಂಥದ್ದು ಕೂಡ ತಪ್ಪು ಅಲ್ಲ. ಸೊ ಅವರವರ ದೃಷ್ಟಿಕೋನದಿಂದ, ಸೊ ಅವರವರ ಆಟದ ಪ್ರಕಾರ ಸೊ ಅವರವ್ರು ಕರೆಕ್ಟಾಗೇ ಇದ್ದಾರೆ. ಬಿಕಾಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಹಂಗೆ ನೋಡೋಕೆ ಹೋದರೆ ಅಲ್ಲಿ ರಿಷಾದು ತಂಡ ಗೆಲ್ಲಲ್ಲ ಅನ್ನುವಂಥದ್ದು ಮುಂಚೆಯಿಂದ ಎಲ್ರಿಗೂ ಕೂಡ ಒಂದು ಕ್ವಶನ್ ಇರುವಂಥದ್ದು. ಬಿಕಾಸ್ ಅಂಥ ಸ್ಟ್ರಾಂಗ್ ತಂಡ ಅಲ್ಲ, ಬಟ್ ಅವ್ರ ಯುಕ್ತಿಯಿಂದ ಚೆನ್ನಾಗಿ ಆಡ್ತಿದ್ದಾರೆ. ಇವಾಗ ಏನಾಗುತ್ತೆ ಅಂದರೆ, ಸ್ವಾರ್ಥ ಅಂತ ಬಂದಾಗ ಅವ್ರು ತಗೊಳ್ಳೇಬೇಕಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಓಕೆ, ಒಂದು ಆಫರ್ ಅಂತ ಕೊಟ್ಟಾದ್ಮೇಲೆ ಸೊ ಇಲ್ಲಿ ಇಂಡಿವಿಜುವಲ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಆ್ಯಂಡ್ ಸುದೀಪ್ ಸರ್ ವೀಕೆಂಡಲ್ಲಿ. ಸೊ ಇವಾಗ ನಾನು ನನ್ನ ಒಂದು ಆಟದ ಬಗ್ಗೆನೇ ಯೋಚನೆ ಮಾಡಬೇಕೆ ಹೊರತು ಸೊ ಇಡೀ ತಂಡ ಅಂತಂದಾಗ ಕಷ್ಟ ಆಗುತ್ತೆ. ಇದು ರಿಷಾ ಆ್ಯಂಡ್ ರಘು ದೃಷ್ಟಿಕೋನದಲ್ಲಿ. ಓಕೆ, ಇನ್ನು ಸೂರಜ್ ದೃಷ್ಟಿಕೋನದಲ್ಲಿ ಬಂದಾಗ ಒಬ್ಬ ಕ್ಯಾಪ್ಟನ್ ಆದವನಿಗೆ ಗಿಲ್ಲಿ ಹೇಳ್ದಂಗೆ ಮೇನ್ ತಂಡನ ಗೆಲ್ಲಿಸಬೇಕು ಅನ್ನೋದಿರಬೇಕು. ಕ್ಯಾಪ್ಟನ್ ಆದವನಿಗೆ ಪ್ಲೇಯರ್ ಆದರೆ ಓಕೆ, ಬಟ್ ಕ್ಯಾಪ್ಟನ್ ಆದವ್ರಿಗೆ ತಂಡನ ಗೆಲ್ಲಿಸಬೇಕು ಅಂತ ಇರಬೇಕು. ಅವರು ಕೂಡ ಕಷ್ಟಪಟ್ಟಿದ್ದಾರೆ, ಜನಗಳೆಲ್ಲ ಕೂಡ ನೋಡ್ತಿದ್ದಾರೆ. ಸ್ವಾರ್ಥ ಇರಬೇಕು, ಬಟ್ ತಂಡ ಮುಖ್ಯ ಆಗುತ್ತೆ. ಬಿಕಾಸ್ ತಂಡ ಕೂಡ ಕಷ್ಟಪಟ್ಟಿದೆ ಅನ್ನುವಂಥದ್ದು ಕೂಡ ಈ ಕಡೆ ಸೂರಜ್ ಕಡೆಯಿಂದ ಸರಿ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ರಿಷಾ ಹೇಳ್ತಿರೋವಂಥದ್ದು ಸೂರಜ್ ಇಸ್ ಎ ಫೂಲ್ ಅಂತ ಹೇಳ್ತಿದ್ದಾರೆ. ಓಕೆ, ಬಿಗ್ ಬಾಸ್ ಆಟ ಅಂತ ಬಂದಾಗ ಮೇನಾಗಿ ಬರುವಂಥದ್ದು ಏನು, ಆ ಒಂದು 50 ಲಕ್ಷ ಅಥವಾ ಒಂದು ಕಪ್ಪು ಅಂತ ಹೇಳ್ತೀವಲ್ಲ. ಬಟ್ ಇದ್ರ ಜೊತೆಗೆ ನೀವು ಆಟ ಆಡೋದ್ರ ಜೊತೆಗೆ ವ್ಯಕ್ತಿತ್ವ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದರೆ ಸೂರಜ್ ಮಾಡಿರೋವಂಥದ್ದು ಕೂಡ ಸರಿ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಇವರಿಬ್ಬರು ಕೂಡ ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಮೀನ್ಸ್ ಅದೇನು ಪವರ್ ಇದೆ, ಸೊ ಕ್ಯಾಪ್ಟನ್ಸಿ ಹೋಗುವಂಥ ನಾಣ್ಯದ ಪವರು ಅದು ತೊಗೊಂಡಿದ್ದಾರೆ. ಸೊ ಇವಾಗ ಸೂರಜ್ ತಗೊಂಡಿಲ್ಲ. ಸೊ ಇವಾಗ ಸೂರಜ್ ತಂಡಕ್ಕೆ ಯಾರು ಕಾಂಪೀಟ್ ಮಾಡ್ತಾರೆ? ಸೊ ಇವಾಗ ಅವರಿಬ್ಬರು ಕೂಡ ತಂಡದವ್ರು ಕೂಡ ನಾವು ಕ್ಯಾಪ್ಟನ್ ಬಿಟ್ಟು ಬೇರೆ ಯಾರು ಕೂಡ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಹೋಗಲ್ಲ ಅಂತ ಕನ್ಸಿಡರ್ ಆಗಲ್ಲ ಅಂತಂದಮೇಲೆ ಸೊ ಅವ್ರು ಇಂಟ್ರೆಸ್ಟ್ ಕೊಟ್ಟು ಏನಕ್ಕೆ ಆಡ್ತಾರೆ?
ಸೊ ಇವಾಗ ಅಲ್ಲಿ ಯಾರು ನಮ್ಮ ಅಶ್ವಿನ್ ಅವ್ರು ಹೇಳ್ತಾ ಇದ್ರು, ಸೊ ಈ ಒಬ್ಬರದ್ದು ಡಿಸಿಷನ್ ಏನಕ್ಕೆ ಹಿಂಗಾಯ್ತು ಅಂತ. ಸೊ ಇವರೊಬ್ಬರೇ ಇವಾಗ ಅಲ್ಲಿ ಅಂದರೆ ಚೆನ್ನಾಗಿ ಆಡೋವಂಥದ್ದು. ಇವಾಗ ನಾವು ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಹೋಗಬೇಕು ಅಂತಂದಾಗ ಅವರು ತಂಡ ಮಾತ್ರ ಆಡೋವಂಥದ್ದು. ಇವಾಗ ಆಡ್ತಾರೆ ತಂಡದಲ್ಲಿ ಇರೋವಂಥವ್ರು. ಸೊ ನಾವು ಕ್ಯಾಪ್ಟನ್ಸಿ ಓಟಕ್ಕೆ ನಾವು ಕೂಡ ಹೋಗ್ಬೋದು ಅನ್ನೋ ರೀತಿಯಲ್ಲಿ. ಬಟ್ ಇವರು ಆಲ್ರೆಡಿ ಅವರೇ ಇವಾಗ ಕ್ಯಾಪ್ಟನ್ನೇ ಹೋಗ್ತಾರೆ, ಇನ್ನು ಉಳಿದವ್ರು ಯಾರು ಹೋಗಲ್ಲ ಅಂತ ಗೊತ್ತಾದ್ಮೇಲೆ ಆ ತಂಡದಲ್ಲಿರುವಂಥ ಬೇರೆ ಸ್ಪರ್ಧಿಗಳು ಏನಕ್ಕೆ ಅಲ್ಲಿ ಆಡಕ್ಕೆ ಹೋಗ್ತಾರೆ, ನಾವು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಾಯಿನ್ಸ್ಗಳನ್ನ ತಂದು ಸೊ ಅಲ್ಲಿ ಸೂರಜ್ ತಂಡಕ್ಕೆ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಗೊತ್ತಿಲ್ಲ ಇಲ್ಲಿ ರಘು ಆ್ಯಂಡ್ ರಿಷಾ ಯಾವ ಒಂದು ಸ್ಟ್ರಾಟಜಿ ಮೂಲಕ ಅದನ್ನು ತಗೊಂಡ್ರು ಅಂತ. ಸೊ ಎಲ್ಲೋ ಮೇ ಬಿ ಅವರಿಗೆ ಬ್ಯಾಕ್ ಫೈರ್ ಆಗ್ಬಹುದು ಅಂತ ನನಗನ್ಸುತ್ತೆ, ಗೊತ್ತಿಲ್ಲ. ಆ್ಯಂಡ್ ಇದೇ ಥರದ್ದೊಂದು ಸೆಕೆಂಡ್ ವೀಕ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಸತೀಶ್ ಆ್ಯಂಡ್ ನಮ್ಮ ಚಂದ್ರಪ್ರಭು ಕೂಡ ಸೇಮ್ ಆಫರ್ ಕೊಟ್ಟಿದ್ರು. ಸೊ ನಿಮ್ಮ ತಂಡನ ಈ ಸಾರಿ ಏನಾದರೂ ಸೋಲಿಸಿದ್ರೆ, ಮೀನ್ಸ್ ಜಂಟಿ ತಂಡನ ಸೋಲಿಸಿದ್ರೆ ಸೊ ನೀವು ಇಬ್ಬರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀರಾ ಅಂತ. ಸೊ ಅದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆ್ಯಂಡ್ ಅಗೇನ್ ಇವಾಗ ಅದನ್ನು ಬಂದು ಸುದೀಪ್ ಸರ್ ವೀಕೆಂಡಲ್ಲಿ ಚರ್ಚೆ ಮಾಡ್ಬೋದು ಬಿಟ್ಟರೆ, ಬಟ್ ಅದನ್ನು ಕ್ಲಾಸ್ ತೊಗೊಳ್ಳೋವಂಥದ್ದು, ನೀವು ಯಾಕೆ ಹಿಂಗೆ ಮಾಡಿದ್ರಿ, ನೀವು ಯಾಕೆ ತಂಡನ ಬಿಟ್ಕೊಟ್ರಿ, ಅದೆಲ್ಲ ಇಲ್ಲ. ಅದನ್ನು ಜನಗಳಿಗೆ ಬಿಟ್ಕೊಡ್ತಾರೆ. ಓಕೆ, ಜನಗಳು ನಿರ್ಧಾರ ಮಾಡ್ತಾರೆ. ಸೊ ಯಾರು ಸರಿ ಯಾರು ತಪ್ಪು ಅನ್ನೋವಂಥದ್ದು. ಆ್ಯಂಡ್ ಅಲ್ಲಿ ನಗೇನು ಹೇಳುವಂಥದ್ದು, ಅಟ್ಲೀಸ್ಟ್ ನನ್ನ ಒಂದು ಪರ್ಸ್ನಲಾಗಿ ಕೇಳಕ್ಕೆ ಹೋದರೆ ನನ್ನ ಪ್ರಕಾರ ಇಲ್ಲ, ಅವ್ರು ಬಿಟ್ಕೊಡ್ಬೋದಾಗಿತ್ತು, ತೊಗೋಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಈ ಕಡೆಗೆ ಎಲ್ಲ ತಂಡದ ಒಂದು ಸ್ಪರ್ಧಿಗಳು ತೊಗೊಂಡ್ರು ಕೂಡ, ಸೊ ರಘು ತಂಡದವರಾಗಿರ್ಬೋದು, ರಿಷಾ ತಂಡದವರಾಗಿರ್ಬೋದು, ಸೂರಜ್ ತಂಡದವರ ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಈ ಒಂದು ಟಾಸ್ಕಲ್ಲಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಆ ಒಂದು ಕಷ್ಟಕ್ಕೆ ಒಂದು ಚೂರು ಬೆಲೆ ಇರಬೇಕಾಗಿತ್ತು ಅಂತ ನನಗನ್ಸುತ್ತೆ. ಓಕೆ, ಅವ್ರು ಕ್ಯಾಪ್ಟನ್ ಇಲ್ಲ ಅಥವಾ ಬೇರೆ ಯಾರಾದರೂ ಆಗಿದ್ದಿದ್ರೆ ಸೊ ನಾನು ಓಕೆ ಅವ್ರವ್ರ ಸ್ವಾರ್ಥ ನೋಡ್ಕೊಂಡಿದ್ದಾರಪ್ಪ ಅಂತ ಹೇಳ್ಬೋದಾಗಿತ್ತು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಇಡೀ ತಂಡದ ಒಂದು ಎಫರ್ಟ್ ಇದೆಯಲ್ಲ, ಸೊ ಅದು ಎಲ್ಲೋ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು ಅಂತ ನನಗನ್ಸುತ್ತೆ. ಇದೊಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಇವಾಗ ಮೇ ಬಿ ಸೂರಜ್ ತಂಡ ಫೇವರ್ ಆಗುತ್ತೆ. ಅಗೇನ್ ಹೇಳ್ದಂಗೆ ಏನಂತಂದರೆ ಇವಾಗ ಅಲ್ಲಿ ರಿಷಾ ಕೂಡ ಡೈರೆಕ್ಟಾಗಿ ಒಂದು ಆಯ್ಕೆ ಆಗಿದ್ದಾರೆ. ಸೊ ಇವಾಗ ಕ್ಯಾಪ್ಟನ್ ಕಂಟೆಂಡರ್ ಆಗಿ. ಆ್ಯಂಡ್ ರಘು ಕೂಡ ಇವಾಗ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಹೋಗ್ತಾರೆ ಅಂತಂದಮೇಲೆ ಅವ್ರ ತಂಡದಲ್ಲಿರೋವಂಥವ್ರು ಯಾರೂ ಕೂಡ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಆಡಲ್ಲ. ಸೊ ಅದಕ್ಕೋಸ್ಕರ ಇವಾಗ ತಂಡ ವಿನ್ ಆಗುತ್ತೆ. ಓಕೆ, ಸೊ ಇವಾಗ ಸೂರಜ್ ತಂಡ ವಿನ್ ಆದಮೇಲೆ ಇಡೀ ತಂಡನೂ ಮೇ ಬಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಹೋಗಬಹುದು ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ತಂಡ ಗೆದ್ದಿದ್ದಾದಮೇಲೆ ಇನ್ನು ಅವ್ರ ತಂಡ ಆರಾಮಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಹೋಗಬೇಕು ಅಂತ ಅನಿಸುತ್ತೆ. ಅಥವಾ ಅಲ್ಲಿ ಒಳಗಡೆನೆ ಮತ್ತೆ ತಿರ್ಗಿ ಇನ್ನೊಂದಿನ ಕಿತ್ತಾಟ ಹಚ್ತಾರೋ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಅವರು. ಇವಾಗ ಆಲ್ರೆಡಿ ಇಬ್ಬರು ಹೋಗಿದ್ದಾರೆ. ಸೊ ಇನ್ನು ಇಷ್ಟು ಜನನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡ್ಕೋತಾರೆ ಗೊತ್ತಿಲ್ಲ. ಇನ್ ಕೇಸ್ ಸೂರಜ್ ತಂಡ ಗೆದ್ದರೂ ಕೂಡ ಅಲ್ಲಿ ಅಗೇನ್ ಇನ್ನೊಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಇದೇನು ಅಂತಂದರೆ ಇವಾಗ ಆ ತಂಡದಲ್ಲಿ ಒಂದು ಇಬ್ಬರು ಅಥವಾ ಒಂದು ಒಬ್ಬರನ್ನ ಕಳಿಸ್ಬೇಕು ಅಂತ ಬರುತ್ತೆ. ಸೊ ಅಲ್ಲಿ ಮತ್ತೆ ಕಿತ್ತಾಟ ಶುರು ಆಗುತ್ತೆ. ಅಗೇನ್ ಮತ್ತೆ ಸೂರಜ್ ಅವರು ಅಲ್ಲಿ ಗಿವ್ ಅಪ್ ಮಾಡ್ತಾರಾ ಅನ್ನೋವಂಥದ್ದು ಪ್ರಶ್ನೆ. ಸೊ ಈ ಥರದ್ದೊಂದು ಏನು ಹೇಳ್ತೀವಿ ಅಂದರೆ ಕಿತ್ತಾಟಕ್ಕೆ ನಾಂದಿ ಹಾಡುವಂತಹ ಒಂದು ಕೆಲವು ಡಿಸಿಷನ್ಗಳು ಬಿಗ್ ಬಾಸ್ ಕಡೆಯಿಂದ ಬರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಮೀನ್ಸ್ ಟ್ಯಾಕಲ್ ಮಾಡ್ತಾರೆ ಸೊ ಅಲ್ಲಿ ಸೂರಜ್ ತಂಡದವರು ಅಂತ ನಾನಂತೂ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ರಕ್ಷಿತಾ ಅಗೇನ್ ನಾನು ಹೇಳುವಂಥದ್ದು, ಸೊ ಕೆಲವು ಅನವಶ್ಯಕವಾಗಿರುವಂಥ ಒಂದು ಕನ್ವರ್ಜೇಷನಲ್ಲಿ ಹೋಗುವಂಥದ್ದು ತಪ್ಪು ಅಂತ ಹೇಳ್ತೀನಿ. ಸೊ ತಮ್ಮ ಬೆಳೆನ ಬಯಸ್ಕೊಳ್ಳಿಕ್ಕೆ, ಕಂಟೆಂಟ್ನ ತೊಗೊಳ್ಳಿಕ್ಕೆ ಸೊ ಅದು ಎಲ್ಲೋ ಮಿಸ್ಫೈರ್ ಆಗ್ಬೋದು ಅವ್ರಿಗೆ. ಸ್ವಲ್ಪ ಅವ್ರು ತಿದ್ಕೊಂಡ್ರು ಅರ್ಥಕೊಂಡು ಮುಂದೆ ಹೋದರೆ ಬೆಟರ್ ಆಗುತ್ತೆ. ಇಲ್ಲ ಇದೇ ನಾನು ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಉಲ್ಟಾ ಹೊಡೆಯುತ್ತೆ. ಸೊ ನೋಡ್ಕೊಂಡು ಆಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ? ಸೊ ಈ ಒಂದು ನಮ್ಮ ರಘು ಆ್ಯಂಡ್ ರಿಷಾ ಅವರ ಡಿಸಿಷನ್ ಬಗ್ಗೆ ಆ್ಯಂಡ್ ಸೂರಜ್ ಅವರು ಸೊ ತಂಡಕ್ಕೋಸ್ಕರ ಇಲ್ಲಿ ನಾನು ಆ ಒಂದು ಪವರ್ನ ತಗೊಳ್ಳಲ್ಲ, ತಂಡ ಗೆದ್ದರೆ ಮಾತ್ರ ಮುಂದೆ ಹೋಗ್ತೀನಿ ಅನ್ನೋವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ ರಿವ್ಯೂ ಕೂಡ ಬರುತ್ತೆ. ಸೊ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.